ಹಾಯ್ ಇಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಡೆವಿಲ್ನ 3ನೇ ಸಾಂಗು ಈಗ ಎಲ್ಲರೂ ಕೂಡ ನೋಡಿದ್ದೀವಿ. ಆ್ಯಂಡ್ ನನಗೇನು ಅನ್ನಿಸ್ತು, ಏನು ಇಷ್ಟ ಆಯಿತು, ಏನು ಕತೆ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀವಿ. ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅಂತ ಬರುತ್ತೆ, ಹೈಪ್ ಮಾಡಿ ಈ ಒಂದು ವಿಡಿಯೋನ ತುಂಬ ಒಂದು ಆಡಿಯನ್ಸ್ಗಳಿಗೆ ಮತ್ತು ಡಿ ಬಾಸ್ ಫ್ಯಾನ್ಸ್ಗಳಿಗೆ ರೀಚ್ ಆಗಬೇಕು. ಸೊ ಅದನ್ನು ಬೇಗ ಮಾಡಿ. ಆ್ಯಂಡ್ ಯಾರೆಲ್ಲ ಡೆವಿಲ್ ಕಾಯ್ತಾ ಇದ್ದಾರೆ, ಡೆವಿಲ್ ಅಂತ ಕಂಪಲ್ಸರಿ ಯಾರೆಲ್ಲ ಲೈಕು ಹೈಪು ಮಾಡಿರ್ತಾರೆ ಕಾಮೆಂಟ್ ಬಾಕ್ಸಲ್ಲಿ ಡೆವಿಲ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತು 3ನೇ ಸಾಂಗ್ ಬಗ್ಗೆ ಮಾತಾಡೋಣ. ಆ್ಯಂಡ್ 3ನೇ ಸಾಂಗು, ಈ 2 ಸಾಂಗ್ಗಳು ಏನಿದೆ ಇದ್ರೆ ನೆಮ್ಮದಿಯಾಗಿರಬೇಕು. ಒಂದೇ ಒಂದು ಸಲ ಸಾಂಗ್ ಏನಿದೆ ಆ ಒಂದು 2 ಸಾಂಗ್ಗಳು ಆದಮೇಲೆ 3ನೇ ಸಾಂಗ್ ಬಂದಿರುವಂಥದ್ದು. ಸೊ ಈ ಸಾಂಗ್ನ ನಾನು ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಬರೋಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಬರೋಕ್ಕಿಂತ ಮುಂಚೆನೇ ಹೇಳಿದ್ದೆ. ಸೊ ಒಂದು ರೀತಿಯಲ್ಲಿ ಥೀಮ್ ಸಾಂಗ್ ಥರ ಇರುತ್ತೆ. ಒಂದು ರೀತಿಯಲ್ಲಿ ಈ ಸಾಂಗಲ್ಲಿ ಮೇಜರಾಗಿ ಏನಪ್ಪ ಅಂತಂದರೆ ಡೆವಿಲ್ನ ಒಂದು ಕ್ಯಾರೆಕ್ಟರ್ನ, ಅಂದರೆ ಆ ಒಂದು ಕ್ಯಾರೆಕ್ಟರ್ ಹೇಗಿದೆ ಅನ್ನುವಂಥದ್ದು, ಆಮೇಲೆ ಆ ಕ್ಯಾರೆಕ್ಟರ್ನ ಒಂದು ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ ಸಿನಿಮಾದಲ್ಲಿ ಅನ್ನುವಂಥದ್ದನ್ನು ಸೊ ಈ ಒಂದು ಸಾಂಗಲ್ಲಿ ತೋರಿಸಿರ್ತಾರೆ ಅಂತ ಈ ಒಂದು ಸಾಂಗಲ್ಲೂ ಕೂಡ ಅದನ್ನು ಇಂಡಿಕೇಶನ್ ಮಾಡಿದ್ದಾರೆ ಲಿರಿಕ್ಸ್ ಮುಖಾಂತರವಾಗಿ. ಹಲವಾರು ಒಂದು ಕೆಲವೊಂದು ಲಿರಿಕ್ಸ್ಗಳು ತುಂಬಾ ಒಂದು ಸಖತ್ತಾಗಿ ಬರೆದಿದ್ದಾರೆ ಅನಿರುದ್ಧ್ ಅವರು. ಸೊ ಈ ಸಾಂಗನ್ನು ಕೂಡ ಅನಿರುದ್ಧ್ ಶಾಸ್ತ್ರಿ ಅವರು ಕೂಡ ಹಾಡಿದ್ದಾರೆ. ಸೊ ಸಖತ್ತಾಗಿ ಹಾಡಿದ್ದಾರೆ. ಒಂದು ವಾಯ್ಸ್ ಮಾಡ್ಯುಲೇಷನ್ ಅಂತಾರೆ ಅದಕ್ಕೆ. ಒಬ್ಬ ಸಿಂಗರ್ ಅಂತ ಬಂದಾಗ ಕೇವಲ ಒಂದು ಟೋನಲ್ಲಿ ಹಾಡೋದಲ್ಲ, ಸೊ ವಿವಿಧ ರೀತಿಯಲ್ಲಿ ಒಂದು ಟೋನನ್ನು ಚೇಂಜ್ ಮಾಡಿಕೊಂಡು, ಒಂದು ವಾಯ್ಸ್ನ ಮಾಡ್ಯುಲೇಷನ್ ಮಾಡಿಕೊಂಡು, ವಾಯ್ಸನ್ನು ಒಂದು ಬದಲಾವಣೆ ಮಾಡಿಕೊಂಡು ಒಂದು ಹಾಡೋದಿದೆಯಲ್ಲ, ನಿಜವಾಗ್ಲೂ ಸಿಂಗರ್ಗೆ ಒಂದು ದೊಡ್ಡ ಟಾಸ್ಕ್ ಅದು. ಸೊ ಅನಿರುದ್ಧ್ ಅವರು ತುಂಬ ಸಖತ್ತಾಗಿ, ಅನಿರುದ್ಧ್ ಶಾಸ್ತ್ರಿ ಅವರು ತುಂಬ ಸಖತ್ತಾಗಿ ಒಂದು ವಾಯ್ಸನ್ನು ಮಾಡ್ಯುಲೇಷನ್ ಮಾಡಿದ್ದಾರೆ. ಒಂದ್ಸಲ ಆ ಸಾಂಗ್ ಕೇಳ್ತಾ ಇದ್ರೆ ಇದು ಅನಿರುದ್ಧ್ ಅವ್ರ ವಾಯ್ಸಾ ಅಂತ ಅನಿಸ್ಬಿಡುತ್ತೆ. ಸೊ ತುಂಬಾ ಒಂದು ಎಫರ್ಟ್ ಇದೆ ಈ ಸಾಂಗ್ ಹಿಂದ್ಗಡೆ ಅವ್ರದ್ದು. ಸೊ ಖಂಡಿತವಾಗ್ಲಿ ಸಾಂಗಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಆ್ಯಂಡ್ ಈ ಸಾಂಗ್ ಹೇಗೆ ಅನ್ನಿಸ್ತು ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಒಂದು ಥೀಮ್ ಸಾಂಗು. ಆ್ಯಂಡ್ ಈ ಸಾಂಗ್ ಬಂದ್ಬಿಟ್ಟು ಮೇನಾಗಿ ಒಂದು ಸಿನಿಮಾದ ಒಂದು ಹೀರೋನ ಫೋಕಸ್ ಮಾಡಿ ಒಂದು ಮಾಡಿರುವಂಥ ಸಾಂಗು. ಆ್ಯಂಡ್ ಈ 2 ಸಾಂಗ್ಗಳನ್ನು ನಾವು ನೋಡಿದ್ವಿ. ಅದಾಗ್ತಿದ್ದಾಗೆ 3ನೇ ಸಾಂಗ್ನಲ್ಲಿ ಈಗ ಹೈಲೈಟಾಗಿ ಥೀಮ್ ಸಾಂಗ್ ಅನ್ನೋ ಒಂದು ರೀತಿಯಲ್ಲಿ ಈ ಸಾಂಗ್ ರಿಲೀಸ್ ಆಗಿದೆ. ಸೊ ಎಲ್ಲ ನೋಡೋದಾಯಿತು ಅಂತಂದರೆ ಡೆವಿಲ್ನ 3ನೇ ಸಾಂಗು ಕೂಡ ಈಗ ರಿಲೀಸ್ ಆಗಿದೆ. ಈ ಸಾಂಗ್ನ ಒಳಗಿನ ಒಂದು ಏನಿದೆ, ಒಂದು ಲಿರಿಕ್ಸ್ಗಳಾಗಿರ್ಬೋದು, ಒಂದು ಈ ಸಿನಿಮಾದಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರ್ನ ಒಂದು ಪರ್ಸ್ಪೆಕ್ಟಿವ್ ಹೇಗಿರುತ್ತೆ ಅನ್ನುವಂಥದ್ದು ಈ ಒಂದು ಸಾಂಗ್ ಮುಖಾಂತರ ತೋರಿಸಿದ್ದಾರೆ. ಜೊತೆಗೆ ಈ ಸಾಂಗು ಒಂದು ರೀತಿಯಲ್ಲಿ ಕಲರ್ಫುಲ್ಲಾಗಿ ಮ್ಯೂಸಿಕಲ್ಲಿ ಆಗಿರ್ಬೋದು, ಲಿರಿಕಲ್ಲಿ ಆಗಿರ್ಬೋದು ತುಂಬಾ ಒಂದು ಅದ್ಭುತವಾಗಿರುವಂಥದ್ದು. ಸೊ ಅದನ್ನು ತೆಗೆದು ಒಂದು ಕಡೆ ಇಟ್ಟರೆ, ಸೊ ಸಿನಿಮಾದ ಅಪ್ಕಮಿಂಗ್ ಬರುವಂತಹ ಒಂದು ಅಪ್ಡೇಟ್ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಏನು ಬರುತ್ತೆ ಅನ್ನುವಂಥದ್ದಾಗಿರ್ಬೋದು, ತುಂಬ ಒಂದು ಕ್ವಶನ್ಸ್ಗಳು ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಈಗ ಮೇನಾಗಿ ಹೇಳಬೇಕು ಅಂತಂದರೆ ಈ ಒಂದು ಡೆವಿಲ್ ಸಿನಿಮಾದ ನೆಕ್ಸ್ಟು ಪೋರ್ಷನ್, ಅಂದರೆ ನೆಕ್ಸ್ಟು ಒಂದು ಅಪ್ಡೇಟ್ಗೆ ಕಾಯ್ತಾ ಇರುವಂಥದ್ದು ಟೀಸರ್ಗೆ. ಎಲ್ಲರೂ ಕೂಡ ಟೀಸರಿಗೆ ಕಾಯ್ತಾ ಇದ್ದೀರಾ. ಐ ಥಿಂಕ್ ಟೀಸರ್ದು ಅಪ್ಡೇಟ್ ಕೂಡ ಸದ್ಯದರಲ್ಲೇ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಆ್ಯಂಡ್ ನಾನು ತುಂಬ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಸಾಂಗ್ಸು ಅಪ್ಡೇಟ್ ಆಗಿರ್ಬೋದು ಮತ್ತು ಟೀಸರ್ಸ್ ಅಪ್ಡೇಟ್ ಆಗಿರ್ಬೋದು. ಸೊ ಅದನ್ನೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಎಲ್ಲರೂ ನಾವು ಕಾಯುವಂಥ ಅಪ್ಡೇಟೇ ಟ್ರೈಲರ್ ಅಪ್ಡೇಟು. ಆ್ಯಂಡ್ ಟ್ರೈಲರ್ ಅಪ್ಡೇಟಿಗೆ ಕೂಡ ಆದಷ್ಟು ಬೇಗನೆ ಒಂದು ಟೀಮ್ ಅವರು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಆದಷ್ಟು ಬೇಗನೆ ಒಂದು ಟ್ರೈಲರ್ನ ಒಂದು ಡೇಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇರುವಂಥದ್ದು. ಸೊ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಸಾಂಗ್ಸ್ ಬಂದರೂ ಕೂಡ ಮತ್ತು ಟೀಸರ್ ಬಂದರೂ ಕೂಡ, ಯಾವುದೇ ಬಂದರೂ ಕೂಡ, ಸಿನಿಮಾ ಇನ್ನೇನು ಹತ್ರ ಬರ್ತಾ ಇದೆಯಪ್ಪ, ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ, ಒಂದು 10-15 ಡೇಸ್ ಇದೆ ಅಂತಂದರೆ, ಸೊ ಅಷ್ಟರ ಒಳಗಡೆ ಒಂದು ಟ್ರೈಲರನ್ನು ಬಿಡುವಂಥದ್ದು ತುಂಬಾ ಒಂದು ಒಳ್ಳೆಯ ಒಂದು ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಡೆವಿಲ್ ಸಿನಿಮಾದ ಒಂದು ತಂಡ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದೆ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಬಿಫೋರ್ 10 ಡೇಸ್ ಮುಂಚೆನಾದರೂ ಒಂದು ಟ್ರೈಲರನ್ನು ರಿಲೀಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಆಗಿ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಅಲ್ಟಿಮೇಟ್ ಆದಂಥ ಒಂದು ಸಾಂಗ್ ಅಂತ ಹೇಳ್ಬೋದು ಈ 3ನೇ ಸಾಂಗು. ಆ್ಯಂಡ್ ಈ ಸಾಂಗಲ್ಲಿ ನಿಮಗೆ ಇಷ್ಟವಾದಂಥ ಲಿರಿಕ್ಸ್ ಯಾವುದು? ಸೊ ಮುಖವಾಡ ಅಂತ ಒಂದು ಲಿರಿಕ್ ಬರುತ್ತೆ. ಆ ಒಂದು ಲಿರಿಕ್ ಏನಿದೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಆ ಒಂದು ಲಿರಿಕ್ ಯಾರೆಲ್ಲ ಕೇಳಿದ್ದೀರಾ, ಸೊ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೇ ಈ ಒಂದು ಸಾಂಗಲ್ಲಿ ನಿಮ್ಗೆ ಯಾವ ಲಿರಿಕ್ಸ್ ಇಷ್ಟ ಆಯಿತು, ಯಾವ ಒಂದು ಸೆಂಟೆನ್ಸ್ ಇಷ್ಟ ಆಯಿತು, ಯಾವ ಒಂದು ಪದ ಇಷ್ಟ ಆಯಿತು, ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಆ್ಯಂಡ್ ಓವರಾಲ್ ಆಗಿ ಡೆವಿಲ್ನ 3ನೇ ಸಾಂಗ್ ಕೂಡ ರಿಲೀಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಏನು ಸಾಂಗ್ ಬಿಡ್ತಾರೋ ಅಥವಾ ಡೈರೆಕ್ಟಾಗಿ ಟ್ರೈಲರೇ ಬಿಡ್ತಾರೋ ಖಂಡಿತವಾಗ್ಲೂ ಕಾದು ನೋಡೋಣ. ಆದಷ್ಟು ಬೇಗ ಟ್ರೈಲರ್ ಬರಲಿ ಅಂತಲೇ ವೇಟಿಂಗಲ್ಲಿರುವಂಥದ್ದು. ಇನ್ನೊಂದು ಸಾಂಗ್ ಕೂಡ ಬರುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ, ಬಟ್ ಗೊತ್ತಿಲ್ಲ. ಆ್ಯಂಡ್ ಟ್ರೈಲರ್ಗಂತೂ ತುಂಬಾ ಒಂದು ವೇಟಿಂಗಲ್ಲಿದ್ದೀವಿ. ನಾನದು ಟ್ರೈಲರ್ ನೋಡ್ಲಿಕ್ಕಂತ ಒಂದು ಹೈಲಿ ಒಂದು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಟ್ರೈಲರಿಗೆ ಕಾಯ್ತಾ ಇದ್ದೀರಾ, ಆ್ಯಂಡ್ ನಿಮಗೇನು ಅನ್ನಿಸ್ತು ಈ ಒಂದು ಸಾಂಗ್ ಬಗ್ಗೆ, ಏನು ಕತೆ
ಅಂತ ಹೇಳ್ತಾ ಒಂದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ. ಖಂಡಿತವಾಗ್ಲೂ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಈಗ ಆಲ್ರೆಡಿ ಕೌಂಟೌನ್ ಸ್ಟಾರ್ಟ್ ಆಗಿದೆ ಡೆವಿಲ್ಗೆ. ಇನ್ನೇನು ಡಿಸೆಂಬರ್ 12ನೇ ತಾರೀಕಿಗೆ ಸಿನಿಮಾ ತೆರೆಗೆ ಬರುತ್ತೆ. ಆ್ಯಂಡ್ ತುಂಬ ಜನ ಇವಾಗಲೇ ಕೇಳ್ತಾ ಇದ್ದೀರಾ ಬುಕಿಂಗ್ಸ್ ಯಾವಾಗ ಓಪನ್ ಅಂತ. ಬುಕಿಂಗ್ ಬಗ್ಗೆ ಅಪ್ಡೇಟ್ ಖಂಡಿತವಾಗ್ಲೂ ಕೊಡ್ತೀನಿ. ಆಮೇಲೆ ಫ್ಯಾನ್ ಶೋ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ತೀನಿ. ಖಂಡಿತವಾಗ್ಲೂ ಎಲ್ಲ ಅಪ್ಡೇಟ್ ಕೂಡ ನನ್ನ ಚಾನಲಲ್ಲಿ ಇರುತ್ತೆ. ಸೊ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಯಾರಿನ್ನೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.